ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆ, ನನ್ನನ್ನು ಕೆಣಕಬೇಡಿ, ನಿಮ್ಮ ಆರೋಗ್ಯ ಸರಿ ಇದೆಯಾ, ಅಪ್ಪನ ಹೆಸರು ಇರೋದೇ ನಿಮಗೊಂದು ರೀತಿ ಬಳುವಳಿಯಾಗಿದೆ, ದಲಿತರ ಶಾಪ ನಿಮಗೆ ತಟ್ಟುತ್ತೆ, ನಿಮ್ಮ ತಲೆದಂಡ ಆಗುವವರೆಗೂ ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಅವರ ಆಕ್ರೋಶದ ನುಡಿಗಳು ಈಗ ವ್ಯಕ್ತವಾಗಿದೆ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇಲ್ಲ ಅಂತ ನಾಯಕರುಗಳು ಹೇಳ್ತಾರೆ, ಆದರೆ ಅವರ ಹೆಸರು ಇದೆ ಅಂತ ಅದನ್ನ ಓದಿ ಕೂಡ ತಿಳಿಸ್ತಾರೆ. ಎರಡನೇದು ಹೇಳ್ತಾರೆ, ಮಾನ್ಯ ಮಂತ್ರಿಗಳು, ಯಾರು ಮಂತ್ರಿಗಳು? 34 ಜನ ಮಂತ್ರಿಗಳಲ್ಲ, ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ. ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ. ಚೀಫ್ ಸೆಕ್ರೆಟರಿಗಳಾದಾಗ ಬಿಲ್ಗಳು ಮಾಡ್ತಾರೆ. ಈ ಕೆಲಸಕ್ಕೆ ಸುಮಾರು 10 ಲಕ್ಷ ರು ಬೇಡಿಕೆ ಇಟ್ಟಿದ್ರು. ಇದರಲ್ಲಿ ನಾನು 5 ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ SBI ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರುತ್ತೇನೆ. ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ? ಓಕೆ, ಆ ಒಂದು ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಲ್ ಮಾಡಿಸೋ ಮೂಲಕವಾಗಿ ಏನಂತ ಗೈಡ್ ಮಾಡಲಾಗಿತ್ತು, ಇದೆಲ್ಲದರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಚಿವರು ಅಂತ ಅಂದಮೇಲೆ ಯಾರ್ಯಾರಿಗೋ ಬರೆದಿರೋದಲ್ಲ, ಅದು ನಿಮಗೆ ಬರೆದಿದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಅಂತ ಸಚಿನ್ ಪಾಂಚಾಳ್ ಬರೆದಿರುವಂತಹ ಡೆತ್ ನೋಟನ್ನೇ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ನಡೆಸಿದ್ದಾರೆ. ನಿಮ್ಮ ತಲೆ ಸರಿ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ.